ಶೋಭಾ ಕರಂದ್ಲಾಜೆ ಅವರು ಸೀತಾಮಾತೆಯಾಗಬೇಕು, ಶೂರ್ಪನಖಿ ಆಗುವುದು ಬೇಡ. ಪ್ರಚಾರದ ಗೀಳು ಬಿಡಿ, ನಾಗಮಂಗಲದ ಘಟನೆ ಬಗ್ಗೆ ವಿವಾದ ಸೃಷ್ಟಿಸುವುದು ಬೇಡ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಸೀತಾಮಾತೆ ಆಗಬೇಕು, ಶೂರ್ಪನಖಿ ಆಗೋದು ಬೇಡ. ಪ್ರಚಾರದ ಗೀಳನ್ನ ಬಿಟ್ಬಿಡಿ. ಸುಖಾಸುಮ್ಮನೆ ನಾಗಮಂಗಲದ ಘಟನೆ ಬಗ್ಗೆ ವಿವಾದ ಸೃಷ್ಟಿ ಮಾಡೋದು ಬೇಡ. ಜನಸಾಮಾನ್ಯರಲ್ಲಿ ಗೊಂದಲ ಮೂಡಿಸುವುದೂ ಬೇಡ. ಕೇಂದ್ರ ಸಚಿವೆಗೆ ಕಾಂಗ್ರೆಸ್ ಮುಖಂಡ ರಮೇಶ್ ಬಾಬು ಒತ್ತಾಯವನ್ನ ಮಾಡಿದ್ದಾರೆ. ಯಾಕಂದ್ರೆ ಅವರ ವಿರುದ್ಧ ಈಗ ಅಶೋಕ್ ಹಾಗೆ ಶೋಭಾ ಕರಂದ್ಲಾಜೆ ವಿರುದ್ಧ ಎಫ್ಐಆರ್ ಆಗಿದೆ. ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ, ಜೊತೆಗೆ ಕೋಮು ಪ್ರಚೋದನೆ ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪದ ಮೇಲೆ ಕೆಲವೊಂದಿಷ್ಟು ವಿಡಿಯೋಗಳನ್ನು, ನಾಗಮಂಗಲದಲ್ಲದ ಕೆಲವೊಂದಿಷ್ಟು ವಿಡಿಯೋಗಳನ್ನು ಹರಿಬಿಡ್ತಾ ಇದ್ದಾರೆ, ವಿಷದ ಬೀಜವನ್ನು ಬಿತ್ತಾ ಇದ್ದಾರೆ ಅನ್ನುವಂಥ ಆರೋಪದ ಮೇಲೆ ಎಫ್ಐಆರ್ ಆಗಿದೆ ಈಗ. ಹಾಗಾಗಿ ಈ ಒಂದು ಒತ್ತಾಯವನ್ನು ರಮೇಶ್ ಬಾಬು ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ. ಶೋಭಾ ಕರಂದ್ಲಾಜೆರವರು ಈ ತರದ ಪ್ರಚಾರದ ಗಿಮಿಕ್ಗಳನ್ನ ಬಿಟ್ಟು ಈ ರಾಜ್ಯದ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಒಬ್ಬ ಸೀತಾಮಾತೆಯ ರೋಲನ್ನು ವಹಿಸಿಕೊಳ್ಳಿ, ಶೂರ್ಪನಖಿಯ ರೋಲನ್ನು ವಹಿಸಿಕೊಳ್ಳೋದು ಬೇಡ ಅಂತ ಹೇಳೋದು ವಿನಂತಿಯನ್ನ ಮಾಡ್ತೇನೆ. ಸುಮ್ಮನೆ ಹೇಳಿಕೆ ಕೊಡೋ ಬದಲು ಎಲ್ಲಾ ಕಡೆ ಶಾಂತಿಯನ್ನ ಕಾಪಾಡುವಂತ ಕೆಲಸವನ್ನು ಮಾಡಲಿ ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ವಿನಂತಿಯನ್ನು ಮಾಡಿ, ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ. ಶೋಭಾ ಕರಂದ್ಲಾಜೆರವರು ಈ ತರದ ಪ್ರಚಾರದ ಗಿಮಿಕ್ಗಳನ್ನ ಬಿಟ್ಟು ಈ ರಾಜ್ಯದ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಒಬ್ಬ ಸೀತಾಮಾತೆಯ ರೋಲನ್ನು ವಹಿಸಿಕೊಳ್ಳಿ, ಶೂರ್ಪನಖಿಯ ರೋಲನ್ನು ವಹಿಸಿಕೊಳ್ಳೋದು ಬೇಡ ಅಂತ ಹೇಳೋದು ವಿನಂತಿಯನ್ನ ಮಾಡ್ತೇನೆ. ಸುಮ್ಮನೆ ಹೇಳಿಕೆ ಕೊಡೋ ಬದಲು ಎಲ್ಲಾ ಕಡೆ ಶಾಂತಿಯನ್ನ ಕಾಪಾಡುವಂತ ಕೆಲಸವನ್ನು ಮಾಡಲಿ ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ವಿನಂತಿಯನ್ನು ಮಾಡಿ. ಕಾಂಗ್ರೆಸ್ ಮುಖಂಡ ರಮೇಶ್ ಬಾಬು ಈಗ ಈ ಒಂದು ಒತ್ತಾಯವನ್ನು ಮಾಡಿದ್ದಾರೆ. ನೀವು ಸೀತಾಮಾತೆ ಆಗಬೇಕು, ಶೂರ್ಪನಖಿ ಆಗೋದು ಬೇಡ. ಸುಮ್ಮನೆ ನಾಗಮಂಗಲದ ಘಟನೆ ಸಂಬಂಧಪಟ್ಟಂಗೆ ವಿವಾದವನ್ನು ಎಬ್ಬಿಸಬೇಡಿ, ಜೊತೆಗೆ ಕೋಮು ಪ್ರಚೋದನೆಯನ್ನು ಕೊಡಬೇಡಿ ಅನ್ನುವಂಥ ಒತ್ತಾಯ ಮಾಡಿದ್ದಾರೆ.